ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇರಿನ್ಯೂವಲ್ ಡೆಪ್ತಲ್ಲಿ ಬರೋ ಸಮ್ಸ್ನ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಡಿಮ್ಯೂವಲ್ ಡೆಪ್ತಲ್ಲಿ ಬರೋ ಸಮ್ಸ್ನ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ರಿಡಿಮ್ಯೂವಲ್ ಡೆಪ್ತ್ ಫಾರ್ಮುಲಾ ನೋಡೋಣ. ಸೊ ಇದರಲ್ಲಿ ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ 1 ಮೈನಸ್ ಟಿ ಪ್ಲಸ್ 1 ಡಿವೈಡ್ ಬೈ ಎನ್ ಇಂಟು ಪಿ ಮೈನಸ್ ಎನ್ ಪಿ. ಎನ್ ಪಿ ಅಂದರೆ ನೆಟ್ ಪ್ರೊಸೀಡ್ ಡಿವೈಡ್ ಬೈ 1/2 ಇಂಟು ಪಿ ಪ್ಲಸ್ ಎನ್ ಪಿ. ಫಾರ್ಮುಲಾದಲ್ಲಿ ಐ ಅಂದರೆ ಇಂಟ್ರೆಸ್ಟ್, ಟಿ ಮೀನ್ಸ್ ಟ್ಯಾಕ್ಸ್ ರೇಟ್, ಎನ್ ಅಂದರೆ ನಂಬರ್ ಆಫ್ ಇಯರ್, ಪಿ ಅಂದರೆ ಪೇಯಬಲ್ ಆನ್ ಮೆಚುರಿಟಿ, ಎನ್ ಪಿ ಅಂದರೆ ನೆಟ್ ಪ್ರೊಸೀಡ್. ಓಕೆ, ಬನ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೊ 7th ಸಮ್ ಬಂದು A company issues 50 lakh 10% redeemable debentures at a discount of 5%. The cost of flotation amount 1,50,000. The debentures are redeemable after 5 years at par. The tax rate is 50%. Calculate cost of debt capital. ಸೊ ಇದರಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಫ್ಲೋಟೇಷನ್ ಅಮೌಂಟ್ ಬಂದು 1,50,000 ಅಂತ. ನೆಕ್ಸ್ಟು ಇದರಲ್ಲಿ ಡಿಸ್ಕೌಂಟ್ ಕೂಡ 5% ಕೊಟ್ಟಿದ್ದಾರೆ. ಸೊ ಈ ಸಮ್ಮಲ್ಲಿ ಏನೇನು ಕೊಟ್ಟಿದ್ದಾರೋ ಅದನ್ನ ಫಸ್ಟ್ ನಾವು ಮೆನ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಈಗ ಸಮ್ಮಲ್ಲಿ ಕೊಟ್ಟಿರೋದೆಲ್ಲ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಇಂಟ್ರೆಸ್ಟ್ ನೋಡೋಣ. 10% ಮಾಡಿದ್ರೆ ಸೊ ನಮಗೆ 5 lakh ಬಂತು. ಸೊ ನಮಗೆ ಇಂಟ್ರೆಸ್ಟ್ ಬಂದು 5 lakh ಬಂದಿದೆ. ಸೊ ನೆಕ್ಸ್ಟು ಟ್ಯಾಕ್ಸ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಎಷ್ಟಿದೆ ಅಂದರೆ 50% ಇದೆ, ಅಂದರೆ 0.50. ಸೊ ನೆಕ್ಸ್ಟ್ ನಾವು ಏನಂದರೆ ನಂಬರ್ ಆಫ್ ಇಯರ್ಸ್. ಸೊ ನಂಬರ್ ಆಫ್ ಇಯರ್ಸ್ ಬಂದು 5 years ಕೊಟ್ಟಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ಬಂದು ಎನ್ ಪಿ ಐಡೆಂಟಿಫೈ ಮಾಡಬೇಕು. ಎನ್ ಪಿ ಅಂದರೆ ನೆಟ್ ಪ್ರೊಸೀಡ್ ಅಂತ. ಸೊ ಬನ್ನಿ ಹೇಗೆ ಐಡೆಂಟಿಫೈ ಮಾಡೋದು ನೋಡೋಣ. ಎನ್ ಪಿ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್, ಸೊ ಈ ಸಮ್ಮಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಡಿಸ್ಕೌಂಟ್ ಅಂತ ಹೇಳಿ. ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಅಂದರೆ ನಾವು ಇದಕ್ಕೆ ಎನ್ ಪಿಗೆ ಫಾರ್ಮುಲಾ ಇದೆಯಲ್ವಾ, ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಅಂತ. ಸೊ ಅದೇ ಥರ ಮಾಡಬೇಕು. ಸೊ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಆನ್ ಇಶ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟಿದೆ 50 lakh. ಡಿಸ್ಕೌಂಟ್ ಆನ್ ಇಶ್ಯೂ ನೋಡೋಣ. ಯಾವಾಗಲೂ ನಾವು ಡಿಸ್ಕೌಂಟ್ ಆನ್ ಇಶ್ಯೂನ ಫೇಸ್ ವ್ಯಾಲ್ಯೂ ಮೇಲೆ ಮಾಡಬೇಕು. 50 lakh ಇಂಟು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ 5% ಮೈನಸ್ ಇಶ್ಯೂ ಆನ್ ಎಕ್ಸ್ಪೆನ್ಸಸ್ ಸಮ್ಮಲ್ಲೇ ಮೆನ್ಷನ್ ಮಾಡಿದ್ದಾರೆ 1,50,000 ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಸಮ್ಮಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಫ್ಲೋಟೇಷನ್ ಅಂತ ಕೊಟ್ಟಿರ್ತಾರೆ ನೋಡಿ. ಸೊ ಫ್ಲೋಟೇಷನ್ 2% ಅಂತ ಲಾಸ್ಟ್ ಸಮ್ಮಲ್ಲಿ ಕೊಟ್ಟಿದ್ರು. ಈ ಸರಿ ಬಂದು ಅವ್ರು ಫುಲ್ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ 1,50,000 ಅಂತ. ಸೊ ನೀವು 1,50,000 ತೊಗೊಳ್ಳಿ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 50 lakh ಮೈನಸ್ 50 lakh ಇಂಟು 5% ಮಾಡಬೇಕೀಗ. ಸೊ 2,50,000 ಮೈನಸ್ 1,50,000 ಇದು ಮಾಡಿದ್ರೆ 50 lakh ಮೈನಸ್ 2,50,000 ಮೈನಸ್ 1,50,000 ಮಾಡಿದ್ರೆ 46 lakh ಬರ್ತಿದೆ. ಸೊ ನೆಟ್ ಪ್ರೊಸೀಡ್ ಬಂದು ನಮಗೆ 46 lakh ಇದೆ. ಸೊ ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ ಬನ್ನಿ. ಫಾರ್ಮುಲಾ ಬರ್ಕೊಳ್ಳೋಣ ಬನ್ನಿ. ಸೊ ಕಾಸ್ಟ್ ಆಫ್ ಡೆಪ್ಟ್ is equal to I into 1 minus T plus 1 by N into P minus NP divided by
1/2 ಇಂಟು ಪಿ ಪ್ಲಸ್ ಎನ್ ಪಿ. ಇಲ್ಲಿ ಪಿ ಮೈನಸ್ ಇದೆ, ಇಲ್ಲಿ ಪಿ ಪ್ಲಸ್ ಇದೆ. ಫಾರ್ಮುಲಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡೋಣ ಬನ್ನಿ. ಸೊ ಇಂಟ್ರೆಸ್ಟ್ ನಾವು ಫಸ್ಟ್ ಐಡೆಂಟಿಫೈ ಮಾಡಿದ್ವಿ. ಸೊ ಇಂಟ್ರೆಸ್ಟ್ ಬಂದು 5 lakh ಇಂಟು 1 ಮೈನಸ್ ಟಿ ಅಂದರೆ ಟ್ಯಾಕ್ಸ್ ಎಷ್ಟಿದೆ 0.50 ಪ್ಲಸ್ 1 ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ 5 ಇಂಟು ಪಿ ಅಂದರೆ ಫೇಸ್ ವ್ಯಾಲ್ಯೂ. ಸೊ ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು 50 lakh ಮೈನಸ್ ಎನ್ ಪಿ ಅಂದರೆ ನಾವು ಐಡೆಂಟಿಫೈ ಮಾಡಿದ್ವಿ 46 lakh. ಸೊ ಡಿವೈಡೆಡ್ ಬೈ 1/2 ಇಂಟು ಪಿ ಅಂದರೆ 50 lakh ಪ್ಲಸ್ ಎನ್ ಪಿ ಅಂದರೆ ಎಷ್ಟು 46 lakh. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಫಸ್ಟು 5 lakh ಆಸ್ ಇಟ್ ಇಸ್ ಬರ್ಕೊಳ್ಳಿ. 1 ಮೈನಸ್ 0.50 ಮಾಡಿದ್ರೆ 0.50 ಪ್ಲಸ್ 1/5 ಇಂಟು 50 lakh ಮೈನಸ್ 46 lakh ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 4 lakh ಬರುತ್ತೆ. ಡಿವೈಡೆಡ್ ಬೈ 1/2 ಇಂಟು ಈಗ 50 lakh ಪ್ಲಸ್ 46 lakh ಮಾಡಬೇಕು. ಮಾಡಿದ್ರೆ 96 lakh ಬರುತ್ತೆ. ಸೊ ಈಗ ನೆಕ್ಸ್ಟು 5 lakh ಇಂಟು 0.50 ಮಾಡೋಣ. ಎಷ್ಟಿದೆ 2,50,000 ಪ್ಲಸ್ 4 lakh 1/5 ಮಾಡಬೇಕು ಇಂಟು 1/5 ಮಾಡಿದ್ರೆ ನಿಮಗೆ 80,000 ಬರುತ್ತೆ. ಡಿವೈಡೆಡ್ ಬೈ 96 lakh 1/2 ಮಾಡಬೇಕು. 1/2 ಮಾಡಿದ್ರೆ 48 lakh ಬರುತ್ತೆ. ಸೊ ಈಗ ಟೋಟಲ್ ಆಗಿ 2,50,000 ಪ್ಲಸ್ 80,000 ಎಷ್ಟು ಬರುತ್ತೆ ನೋಡೋಣ. 3,30,000 ಡಿವೈಡೆಡ್ ಬೈ 48 lakh. ಸೊ ಇದು ಮಾಡಿದ್ರೆ 3,30,000 divided by 48 lakh. $3,30,000 divided by 48 lakh ಮಾಡಿದ್ರೆ 0.0687 ಬರುತ್ತೆ. ಅಂದರೆ 6.8%. ಸೊ 6.8% ಬರುತ್ತೆ ಕಾಸ್ಟ್ ಆಫ್ ಡೆಪ್ತ್ ಆನ್ಸರ್. ನೆಕ್ಸ್ಟ್ ಒನ್ ಬಂದು 8th one ಸಮ್ಮು. ಸೊ ಈ ಸಮ್ಮು ನೋಡೋಣ ಬನ್ನಿ. ಕಂಪನಿ ಇಶ್ಯೂಸ್ ಡಿಬೆಂಚರ್ಸ್ rupees 2 lakh and realize 1,96,000 after allowing 2% commission to brokers. The debentures carry interest rate 10% and the debentures are due for the maturity at the end of the 10th year. Calculate the effective cost of capital after tax if the tax is 55%. ಇದರಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ ಬಂದು 2% ಕಮಿಷನ್ ಬ್ರೋಕರ್ಗೆ ಇಶ್ಯೂ ಮಾಡಿದ್ದಾರೆ. ಸೊ 2 lakh ಮೇಲೆ 2% ಮಾಡಿದ್ದಾರೆ. ಸೊ ಅದರಿಂದ ನಿಮಗೆ ನೆಟ್ ಪ್ರೊಸೀಡ್ ಬಂದು 1,96,000 ಇದೆ. ಸೊ ಹಾಗೆ ಮೆಚುರಿಟಿ ಪೀರಿಯಡ್ ಬಂದು 10th ಅಂತ ಕೊಟ್ಟಿದ್ದಾರೆ.
ಸೊ ಟ್ಯಾಕ್ಸ್ ಕೂಡ 55% ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಸಮ್ಮಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಈ ಸಿಮ್ಮಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಮೆನ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಬಂದು ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಒಂದಿಷ್ಟಿದೆ, 2 ಲ್ಯಾಕ್ ಇದೆ. ಸೊ ಫೇಸ್ ವ್ಯಾಲ್ಯೂ ಒಂದೇ, ಪೇಬಲ್ ಅಂತ ಪಿ ಅಂತ ಮೆನ್ಷನ್ ಮಾಡಿದ್ರೆ ಒಂದೇ. ಸೊ ನೆಕ್ಸ್ಟ್ ಬಂದು ನಾವು ನೆಟ್ ಪ್ರೊಸೀಡ್ ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ನೆಟ್ ಪ್ರೊಸೀಡ್ ಬಂದು ನಮಗೆ ಸಪ್ರೇಟಾಗಿ ನಾವು ಇದರಲ್ಲಿ ಡಿಸ್ಕೌಂಟಾ ಪ್ರೀಮಿಯಮ್ ಏನಂತ ಮೆನ್ಷನ್ ಮಾಡಿಲ್ಲ. ಸೊ ಇದ್ರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಫೇಸ್ ವ್ಯಾಲ್ಯೂ ಮೇಲೆ 2% ಕಮಿಷನ್ ಕೊಟ್ಟಿದ್ದಾರಂತೆ. ಸೊ ಅಂದರೆ ನೀವು 2 ಲ್ಯಾಕ್ ಮೇಲೆ ನೀವು 2% ಮಾಡಬೇಕು. ಅದರಲ್ಲಿ ಬರೋ ಅಮೌಂಟ್ ನಾವು ನೆಟ್ ಪ್ರೊಸೀಡ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಈಗ ಎನ್ ಪಿ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಇಂಟು 2% ಕಮಿಷನ್. ಸೊ 2 ಲ್ಯಾಕ್ ಇಂಟು 2% ಮಾಡಿದ್ರೆ 4000 ಬರುತ್ತೆ. ಸೊ ಈಗ ಎನ್ ಪಿ ಇಸ್ ಈಕ್ವಲ್ ಟು 2 ಲ್ಯಾಕ್ ಮೈನಸ್ 4000 1,96,000. ಸೊ ನಮಗೆ ಎನ್ ಪಿ ಅಮೌಂಟ್ ಬಂದು 1,96,000 ಬರುತ್ತೆ. ಸೊ ನೆಕ್ಸ್ಟ್ ಬಂದು ಟ್ಯಾಕ್ಸ್ ಕೊಟ್ಟಿದ್ದಾರೆ 55%. ಸೊ ಅಂದರೆ 0.55. ಸೊ ನೆಕ್ಸ್ಟ್ ನಾವು ಇಂಟ್ರೆಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಇದರಲ್ಲಿ ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇದರಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟಿದೆ, 2 ಲ್ಯಾಕ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ. ಸೊ ನಿಮಗೆ 20,000 ಬರುತ್ತೆ. ಇಂಟ್ರೆಸ್ಟ್ ಬಂದು 20,000 ಇದೆ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ ಬನ್ನಿ. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಐ ಇಂಟು 1 ಮೈನಸ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪಿ ಮೈನಸ್ ಎನ್ ಪಿ ಡಿವೈಡೆಡ್ ಬೈ 1/2 ಪಿ ಪ್ಲಸ್ ಎನ್ ಪಿ. ಸೊ ಈ ಸಮ್ಮಲ್ಲಿ ನಾನು ನಿಮಗೆ ಎನ್ ತೋರಿಸಿಲ್ಲ. ಸೊ ಎನ್ ಬಂದು 10 ಇಯರ್ಸ್. ಓಕೆನಾ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಐ ಒಂದು ಎಷ್ಟು ಕೊಟ್ಟಿದ್ದಾರೆ. ಸೊ ನಾವು ಐ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ಐ ಬಂದು 20,000 ಇದೆ. ಸೊ 20,000 ಇಂಟು 1 ಮೈನಸ್ ಟಿ ನಾನು ಆಲ್ರೆಡಿ ಹೇಳ್ದಂಗೆ 0.55 ಪ್ಲಸ್ 1 ಡಿವೈಡ್ ಬೈ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 10 ಟು ಪಿ ಅಂದರೆ ಸೊ ಪಿ ಬಂದು ಎಷ್ಟು ಕೊಟ್ಟಿದ್ದಾರೆ 2 ಲ್ಯಾಕ್ ಫೇಸ್ ವ್ಯಾಲ್ಯೂ ಮೈನಸ್ ಎನ್ ಪಿ. ಸೊ ನಾವು ಎನ್ ಪಿ ಐಡೆಂಟಿಫೈ ಮಾಡಿದ್ದೀವಿ ಎಷ್ಟು 1,96,000. ಸೊ ಡಿವೈಡೆಡ್ ಬೈ 1/2 ಇಂಟು ಪಿ ಅಂದರೆ 2 ಲ್ಯಾಕ್ ಪ್ಲಸ್ ಎನ್ ಪಿ ಅಂದರೆ 1,96,000. ಓಕೆನಾ. ಅದು ಸಿಂಪ್ಲಿಫೈ ಮಾಡೋಣ ಬನ್ನಿ. ಸೊ ಈಗ 20,000 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಇಂಟು 1 ಮೈನಸ್ 0.55 ಮಾಡಿದ್ರೆ 0.45 ಇರುತ್ತೆ ಪ್ಲಸ್ 1 ಡಿವೈಡ್ ಬೈ 10 2 ಲ್ಯಾಕ್ ಮೈನಸ್ 1,96,000 ಮಾಡಿ. ಸೊ ನಿಮಗೆ 4,000 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಡಿವೈಡೆಡ್ ಬೈ 1/2 ಇಂಟು ಸೊ 2 ಲ್ಯಾಕ್ ಪ್ಲಸ್ 1,96,000 ಮಾಡೋಣ ಪ್ಲಸ್ 1,96,000 ಮಾಡಿದ್ರೆ 3,96,000 ಬರುತ್ತೆ. ಸೊ ಈಗ ಸಿಂಪ್ಲಿಫೈ ಮಾಡೋಣ. 20,000 ಇಂಟು 0.45 9,000 ಪ್ಲಸ್ 4,000ಗೆ 1/10 ಮಾಡಬೇಕು ಇಂಟು 1 ಡಿವೈಡೆಡ್ ಬೈ 4,000 ಇಂಟು 1 ಡಿವೈಡೆಡ್ ಬೈ 10 ಮಾಡಿದ್ರೆ 400 ಬರುತ್ತೆ ಡಿವೈಡೆಡ್ ಬೈ 3,96,000 ಇಂಟು 1/2 ಮಾಡಬೇಕು. 3,96,000 ಇಂಟು 1 ಡಿವೈಡೆಡ್ ಬೈ 2 ಮಾಡಿದ್ರೆ
1,98,000 ಬರುತ್ತೆ. 1,98,000. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ 9,000 ಪ್ಲಸ್ 400, 9,400 divided by 1,98,000. So 9,400 divided by 1,98,000 ಮಾಡಿದ್ರೆ 0.047 ಬರುತ್ತೆ. ಸೊ ಅಂದರೆ 4.7%. ಸೊ ಕಾಸ್ಟ್ ಆಫ್ ಡೆಟ್ ಬಂದು 4.7% ಬರುತ್ತೆ ಆನ್ಸರು. ಸೊ ಇಲ್ಲಿಗೆ ಸಮ್ ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ರೆಡಿಮೇಬಲ್ ಡೆಪ್ತಲ್ಲಿ ಬರೋ ಸಮ್ಸ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರೋ ಸಮ್ಸ್ ಹೇಳ್ಕೊಡ್ತೀನಿ. ಸೊ ಈ ಸಮ್ಸಲ್ಲಿ ಏನೋ ಡೌಟ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.